ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು, ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಗಾರ್ಡನಿಂಗ್ ಅನ್ನೋದು ಒಂದು ಕಲೆ. ಇಂದು ಟೆರೇಸ್ ಗಾರ್ಡನ್, ಇಂಡೋರ್ ಗಾರ್ಡನ್ ಮತ್ತು ವರ್ಟಿಕಲ್ ಗಾರ್ಡನ್ ಅನ್ನೋ ಪರಿಕಲ್ಪನೆ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ. ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿರುಚಿಗೆ ತಕ್ಕ ಹಾಗೆ ವಿವಿಧ ಅಲಂಕಾರಿಕ ಗಿಡಗಳ ಮೂಲಕ ಮನೆಯ ಅಂದಚಂದವನ್ನ ಹೆಚ್ಚಿಸಬಹುದು. ಇವುಗಳಲ್ಲಿ ಹಲವಾರು ಜಾತಿಗಳಿದ್ದು, ಕೆಲವು ಪ್ರಮುಖ ಅಲಂಕಾರಿಕ ಗಿಡಗಳು ಮತ್ತು ಅವುಗಳ ವೈಶಿಷ್ಟ್ಯತೆ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಎಷ್ಟು ದೊಡ್ಡ ಮನೆ ಇದ್ರೇನು, ಅದೆಷ್ಟು ಖರ್ಚು ಮಾಡಿ ಮನೆ ಕಟ್ಟಿದ್ರೇನು, ಅಂಗಳದಲ್ಲೊಂದು ಸುಂದರವಾದ ಹಸಿರು ಹಾಸಿಗೆಯೊಂದಿಗೆ ಗಾರ್ಡನ್ ಇಲ್ಲದಿದ್ರೆ ಮನೆಗೆ ಅದೆಲ್ಲಿಯ ಕಳೆ ಅಲ್ವಾ? ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ಬೇಕಾದ್ರೆ, ಚಟುವಟಿಕೆಯೊಂದಿಗೆ ಆರೋಗ್ಯದಿಂದಿರಬೇಕಾದ್ರೆ ಒಂದು ಗಾರ್ಡನ್ ಬೇಕೇ ಬೇಕು. ಗಾರ್ಡನ್ಗಳಲ್ಲಿ ವಿವಿಧ ಪ್ರಕಾರಗಳಿದ್ದು, ಜಾಗ, ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿರುಚಿಗೆ ತಕ್ಕ ಹಾಗೆ ಮಾಡಿಕೊಳ್ಳಬಹುದು. ಗಾರ್ಡನ್ ಅಂದ್ರೆ ಅಲ್ಲಿ ಅಲಂಕಾರಿಕ ಗಿಡಗಳು ಇರಲೇಬೇಕು. ಇದರಲ್ಲಿ ವಿವಿಧ ಜಾತಿ ಮತ್ತು ಪ್ರಕಾರಗಳಿದ್ದು, ಸೂಕ್ತವಾದುದನ್ನ ಆಯ್ಕೆ ಮಾಡಿಕೊಳ್ಳುವುದು ಒಂದು ಕಲೆ ಅಂತಾರೆ ಎಂಎಸ್ಸಿ ಪದವೀಧರ ಸಂತೋಷ್. ಆರ್ನಮೆಂಟ್ ಪ್ಲಾಂಟ್ಸಲ್ಲಿ ವಿವಿಧ ಥರದ ಗಿಡಗಳು ಬರ್ತವೆ. ಇಂಡೋರು, ಔಟ್ಡೋರು, ಕ್ಲೈಂಬರ್ಸು, ಕ್ರೀಪರ್ಸು, ಶ್ರಬ್ಸು, ಟ್ರೀಸು, ಫರ್ನ್ಸು, ಕ್ಯಾಕ್ಟಸ್ಸು, ಸಕ್ಯುಲೆಂಟ್ಸು, ಈ ಥರ. ಈಗ ಮೊದಲನೇದಾಗಿ ನಾನು ಹ್ಯಾಂಗಿಂಗ್ ವೆರೈಟೀಸ್ ಅಂತ, ಹ್ಯಾಂಗಿಂಗ್ ಪಾಟ್ಸಲ್ಲಿ ಈಗ ಮನೆ ಮುಂದೆ ವರಂಡದಲ್ಲಿ ನೇತು ಹಾಕೋಣಕ್ಕೆ ಈ ಥರ ವಿವಿಧ ರೀತಿಯ ಗಿಡಗಳು ಸಿಗ್ತವೆ. ವರ್ಬೇನಿಯಾ, ಥೈಮೋಫಿಲಿಯಾ, ಹ್ಯಾಂಗಿಂಗ್ ಗ್ರಾಸು, ಬ್ರಾಹ್ಮೆ. ಇದು ಮನೆ ಮುಂದೆ ವರಂಡ ಇರ್ತದೆ, ಅಲ್ಲೆಲ್ಲ ಹ್ಯಾಂಗ್ ಮಾಡ್ಕೋಬೋದು. ಮತ್ತು ಗಾರ್ಡನಲ್ಲಿ, ಕಿಚನ್ ಗಾರ್ಡನ್ನು ಮತ್ತು ಬಾಲ್ಕನಿ ಗಾರ್ಡನಲ್ಲಿ, ಕಿಟಕಿಗಳ ಹತ್ರ ಎಲ್ಲೆಲ್ಲಿ ಶೇಡ್ ಇರ್ತದೋ, ಡಿಪೆಂಡ್ಸ್ ಅಪಾನ್ ದಿ ಶೇಡ್ ರಿಕ್ವೈರ್ಮೆಂಟು, ಕ್ಲೈಮೇಟ್ ರಿಕ್ವೈರ್ಮೆಂಟು, ಆ ಥರ ಪ್ಲ್ಯಾಂಟ್ಸ್ನ ಎಲ್ಲಿ ಬೇಕಂದರೆ ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೋಬೋದು. ಇವು ಕೆಲವೊಂದು ಔಟ್ಡೋರ್ ಪ್ಲ್ಯಾಂಟ್ಸ್ ಇದ್ದಾವೆ. ಇದು ವೆರೈಟಿ ಬಂದುಬಿಟ್ಟು ಹೊಸ ವೆರೈಟಿ ಇದೀಗ ಪೆಟ್ಲಾಂಥಸ್ ಅಂತೇಳಿ. ಇದು ಎಡ್ಜ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತಾರೆ, ಆಮೇಲೆ ಹ್ಯಾಂಗಿಂಗ್ ವೆರೈಟಿಯಲ್ಲಿ ಯೂಸ್ ಮಾಡ್ತಾರೆ. ಮತ್ತೊಂದು ವೆರೈಟಿ ಔಟ್ಡೋರ್ ವೆರೈಟಿ ಗಜೇನಿ ಅಂತೇಳಿ. ಇದು ಪೆರಿನಿಯಲ್ ಫ್ಲವರು ಡ್ರೈ ಆದಂಗೆ ಮತ್ತೆ ನೆಕ್ಸ್ಟ್ ಇದರ ಪಕ್ಕದಲ್ಲೇ ಸಕ್ಕರ್ಸ್ ಬರ್ತಿರ್ತವೆ. ಹಳೆಯದನ್ನು ರಿಮೂವ್ ಮಾಡ್ತಾ ಇದ್ದರೆ ಹಂಗೆ ಹೊಸದು ಬರ್ತಾ ಇರ್ತದೆ. ಆಮೇಲೆ ಸೀಡು ಬೇಕಿದ್ರೆ ಹಾರ್ವೆಸ್ಟ್ ಮಾಡ್ಕೋಬೋದು ನಾವು. ಆಮೇಲೆ ನೆಕ್ಸ್ಟ್ ಫರ್ದರ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು. ಮತ್ತೊಂದು ಔಟ್ಡೋರ್ ಪ್ಲ್ಯಾಂಟು ಟೇಬಲ್ ರೋಸು. ಇದು ಪಾರ್ಚುಲೇಕ ಅಂತ ಅಂದ್ಬಿಟ್ಟು ಗ್ರೌಂಡ್ ಕವರಿಂಗ್ ಪ್ಲ್ಯಾಂಟು. ಇದರಲ್ಲಿ ಸುಮಾರು ಕಲರ್ಸ್ ಇದ್ದಾವೆ. ಇವು ಕ್ರೀಪರ್ಸ್ ಅಂತೇಳಿ. ಇದು ಮಾಂಡವಿಲಾ ಕ್ರೀಪರು, ಇದು ಫ್ಯಾಷನ್ ಕ್ರೀಪರು. ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಮಾಂಡವಿಲಾ ರೆಡ್ಡು ಹೆವಿ ಡಿಮ್ಯಾಂಡ್ ಇದೆ, ಎಲ್ಲೂ ಸಿಗ್ತಿಲ್ಲ. ಮತ್ತೊಂದು ವರ್ಟಿಕಲ್ ಗಾರ್ಡನಿಂಗ್ ಅಂತೇಳಿ. ವರ್ಟಿಕಲ್ ಗಾರ್ಡನಿಂಗ್ ಯಾಕೆ ಮಾಡ್ತಾರೆ ಅಂತಂದರೆ, ಈ ಸಿಟಿನಲ್ಲೆಲ್ಲ ಸ್ಪೇಸ್ ಕಡಿಮೆ ಇರ್ತದೆ. ಆವಾಗ ಬಿಲ್ಡಿಂಗ್ಸ್ ಸೈಡ್ಸ್ ವಾಲ್ಸ್ ಇರ್ತದಲ್ಲ, ವಾಲ್ಸ್ಗೆ ವರ್ಟಿಕಲ್ ಸ್ಟ್ರಕ್ಚರ್ಸ್ ಪ್ರಿಪೇರ್ ಮಾಡಿ ಅದಕ್ಕೆ ಪ್ಲ್ಯಾಂಟಿಂಗ್ ಮಾಡಿ ಈ ಥರ ವರ್ಟಿಕಲ್ ಗಾರ್ಡನ್ ರೆಡಿ ಮಾಡ್ತಾರೆ. ಆಮೇಲೆ ಇದು ವರ್ಟಿಕಲ್ ಗಾರ್ಡನ್ಗೆ ನಾವು ಯಾವ ವೆರೈಟಿ ಯೂಸ್ ಮಾಡ್ಬೋದು ಅಂತಂದರೆ, ಕ್ಲೋರೋಫೈಟಮು, ರಿಬ್ಬನ್ ಗ್ರಾಸು, ಪೆಟ್ಲಾಂಥಸ್ಸು, ಹ್ಯಾಂಗಿಂಗ್ ಗ್ರಾಸು. ಈಗೀಗ ವಿದ್ಯಾವಂತ ಯುವಕರು ಕೃಷಿ ಮತ್ತು ಕೃಷಿಗೆ ಪೂರಕವಾದ ಉದ್ಯೋಗಗಳತ್ತ ತಮ್ಮ ಚಿತ್ತವನ್ನ ಹರಿಸುತ್ತಿದ್ದಾರೆ. ಅದೆಷ್ಟೋ ಇಂಜಿನಿಯರ್ಗಳು ಇದ್ದ ಕೆಲಸ ಬಿಟ್ಟು ಕೃಷಿಯಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇಂಜಿನಿಯರ್ ಪದವೀಧರನೊಬ್ಬ ಅಲಂಕಾರಿಕ ಸಸ್ಯಗಳ ನರ್ಸರಿ ಮಾಡುತ್ತಿದ್ದು, ಅದರಲ್ಲೇ ಬದುಕು ಕಟ್ಟಿಕೊಳ್ಳುವ ಕನಸು ಕಾಣುತ್ತಿದ್ದಾನೆ.
ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಚೆ ವರ್ಕ್ ಮಾಡ್ತಾಯಿದ್ದೆ, ಈಗ ಮಾಡ್ತಿಲ್ಲ, ಬಿಟ್ಟು 6 ತಿಂಗಳಾಯಿತು. ಈಗ ನನ್ನದೇ ಆದಂಥ ಒಂದು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಅಗ್ರಿಕಲ್ಚರ್ ರಿಲೇಟೆಡ್ ಸಂಬಂಧಪಟ್ಟಂತೆ ಒಂದು ಪ್ಲ್ಯಾಂಟ್ಸ್ ನರ್ಸರಿ ಮಾಡಿದ್ದೀನಿ. ಸೊ ಪ್ಲ್ಯಾಂಟ್ಸ್ ಅಂತ ಹೇಳಿದ ತಕ್ಷಣ ತರಕಾರಿ ಆಗಲಿ, ಆರ್ನಮೆಂಟಲ್ಸ್ ಆಗಲಿ, ಇದೇ ಥರ ಫ್ಲವರಿಂಗ್ ಪ್ಲ್ಯಾಂಟ್ಸು, ಕ್ರೀಪರ್ಸು, ಎಲ್ಲ ವೆರೈಟಿ ಇರೋವಂಥ ಪ್ಲ್ಯಾಂಟ್ಸ್ ನರ್ಸರಿ ಮಾಡಿದ್ದೀನಿ. ಸೊ ಈಗ ರೀಸೆಂಟ್ ಟೈಮ್ಸ್ ಈಗಿನ ಇದರಲ್ಲಿ ಟೆರೆಸ್ ಗಾರ್ಡನಿಂಗ್ ಆಗಲಿ, ವರ್ಟಿಕಲ್ ಗಾರ್ಡನಿಂಗ್ ಆಗಲಿ, ಎಲ್ಲ ಅದೇ ವರ್ಟಿಕಲ್ ಗಾರ್ಡನಿಂಗ್ಗೆ, ಟೆರೆಸ್ ಗಾರ್ಡನಿಂಗ್ಗೆ ಪ್ರಿಫರ್ ಮಾಡ್ತಾರೆ. ತರಕಾರಿ ಬೆಳ್ಕೊಂಡು ಅವರೇ ಆರ್ಗ್ಯಾನಿಕ್ಕಾಗಿ ಮಾಡಿಕೊಂಡು, ಯಾವುದೇ ಕೆಮಿಕಲ್ಸ್ ಏನು ಸ್ಪ್ರೇ ಮಾಡ್ತೀರಾ ಅವರೇ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡು ಅವರೇ ತಿನ್ಬೋದು. ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡೋಂಥ ಅವಶ್ಯಕತೆಯೂ ಇರಲ್ಲ. ಸೊ ಇದರಿಂದ ನನಗೆ ಏನು ಅನಿಸ್ತಿದೆ ಅಂದರೆ, ನಾನು ಅಲ್ಲಿ ಹೋಗಿ ಕೆಲಸ ಮಾಡೋದ್ರಿಂದ ನಾನು ಇಲ್ಲಿ ಬೇರೆಯವ್ರಿಗೆ ಒಂದು 4-5 ಜನಕ್ಕೆ ಕೆಲಸ ಸೃಷ್ಟಿ ಮಾಡಿದ್ದೀನಿ. ಇಲ್ಲಿರೋ ಒಂದು 2-3 ಹಳ್ಳಿಯಿಂದನೂ ಒಂದು 7-8 ಜನ ಕೆಲಸ ಮಾಡೋರು ಬರ್ತಾರೆ. ಸೊ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಯಿತು. ನಾನು ಒಂದು ಉದ್ಯೋಗ ಥರನೇ ಇಲ್ಲಿ ಮಾಡಿಕೊಂಡು ಬಿಸ್ನೆಸ್ ರನ್ ಮಾಡ್ಕೊಂಡಿದ್ದೀನಿ. ಒಟ್ಟಾರೆ ಇಂದು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಜನರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ. ಹೀಗಾಗಿ ಖುಷಿಯಿಂದ ನೆಮ್ಮದಿಯಿಂದ ಇರೋಕೆ ಇರುವ ಜಾಗದಲ್ಲೇ ಚಿಕ್ಕದೊಂದು ಗಾರ್ಡನ್ ಮಾಡಿಕೊಳ್ಳೋದು ಮತ್ತು ಅಲಂಕಾರಿಕ ಗಿಡಗಳನ್ನ ಬೆಳೆಸುವ ಹವ್ಯಾಸ ಮೈಗೂಡಿಸಿಕೊಳ್ಳುತ್ತಿದ್ದು, ವಿದ್ಯಾವಂತ ಯುವಕರು ಇದಕ್ಕೆ ಪೂರಕವಾದ ಉದ್ಯೋಗದಲ್ಲಿ ಹೆಚ್ಚಿನ ಒಲವು ತೋರಿಸುತ್ತಿದ್ದಾರೆ. ಈ ದ್ರವರೂಪದ ಗೊಬ್ಬರ ಸಾವಯವ ಕೃಷಿಗೆ ಹೇಳಿ ಮಾಡಿಸಿದಂತಿದೆ. ಇದೊಂದು ಜೈವಿಕ ಸಸ್ಯ ಪ್ರಚೋದಕ. ಇದನ್ನ ಯಾವ ರೀತಿಯಲ್ಲಾದ್ರೂ ಉಪಯೋಗ ಮಾಡಬಹುದು. ಇದರ ಬಳಕೆಯಿಂದ ಖರ್ಚನ್ನ ಕಡಿಮೆ ಮಾಡಿಕೊಳ್ಳಬಹುದಲ್ಲದೆ ಉತ್ತಮ ಫಸಲನ್ನ ಕೂಡ ಪಡಿಬಹುದು ಅನ್ನೋದು ಸಂಶೋಧನೆಯಿಂದ ಸಾಬೀತಾಗಿದೆ. ಹೌದು, ನಾವು ಹೇಳ್ತಾ ಇರೋದು ಎರೆಜಲದ ಬಗ್ಗೆ. ಏನಿದು ಎರೆಜಲ? ತಯಾರಿಕೆ ಮತ್ತು ಬಳಕೆಯ ವಿಧಾನ ಹೇಗಂತೀರಾ? ಈ ರಿಪೋರ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈವರೆಗೆ ರಾಸಾಯನಿಕಗಳನ್ನ ಬಳಸುವ ಮೂಲಕ ಬೆಳೆಯ ಇಳುವರಿ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದ ರೈತ ಇಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಿಗೆ ಮೊರೆ ಹೋಗ್ತಿದ್ದಾನೆ. ರಾಸಾಯನಿಕ ಗೊಬ್ಬರ, ಔಷಧಿ ಬಳಕೆಯಿಂದ ಅನುಭವಿಸಿದ ನಷ್ಟವನ್ನ ಸಾವಯವ ಪದ್ಧತಿಯ ಮೂಲಕ ಸರಿದೂಗಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ಈ ಪರಿಸರ ಸ್ನೇಹಿ ಕೃಷಿ ವಿಧಾನವನ್ನ ಅಪ್ಪಿಕೊಂಡಿರೋ ರೈತರು ವಿವಿಧ ಸಾವಯವ ಗೊಬ್ಬರಗಳನ್ನು ಬಳಸ್ತಿದ್ದಾರೆ. ಅದರಲ್ಲೊಂದು ಎರೆಗೊಬ್ಬರ. ಎರೆಹುಳುವಿನಿಂದ ತಯಾರಾಗೋ ಈ ಗೊಬ್ಬರ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಎರೆಜಲ, ಇದಕ್ಕೂ ಕೂಡ ಎರೆಹುಳುಗಳೇ ಬೇಕು. ಹೌದು, ಎರೆಹುಳುವಿನ ಮೈಯನ್ನ ತೊಳೆದುಕೊಂಡು ಬರೋ ದ್ರವವೇ ಎರೆಜಲ. ಇಂತಹ ಎರೆಜಲ ಉತ್ಪಾದನೆ ಕೇಂದ್ರವೊಂದು ವಿಜಯಪುರ ನಗರದ ಹಿಟ್ನಳ್ಳಿ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಘಟಕವನ್ನ ನಿರ್ಮಾಣ ಮಾಡಲಾಗಿದ್ದು, ನಿರಂತರವಾಗಿ ಎರೆಜಲವನ್ನ ಉತ್ಪಾದನೆ ಮಾಡಲಾಗುತ್ತೆ. ಇದರ ಕುರಿತು ರೈತರಿಗೆ ತಾಂತ್ರಿಕ ಮಾಹಿತಿ ನೀಡೋದರ ಜೊತೆಗೆ ಮಾರಾಟ ವ್ಯವಸ್ಥೆ ಕೂಡ ಇಲ್ಲಿದೆ. ಈ ಎರೆಜಲ ರಾಸಾಯನಿಕ ಔಷಧಿಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿ, ಬೆಲೆಯೂ ಕಡಿಮೆ. ಮತ್ತೆ ಇದನ್ನ ರೈತರು ಸುಲಭವಾಗಿ ತಯಾರಿಸಿಕೊಳ್ಳಬಹುದು ಅಂತಾರೆ ಇಲ್ಲಿನ ಕೀಟ ವಿಜ್ಞಾನಿ ಡಾಕ್ಟರ್ ಶ್ರೀಶೈಲ ಕರಭಂಟನಾಳ್. ಈ ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರಿಗೆ ಈಗ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಅನುಭವ ಆಗಿದ್ದಾರೆ. ಇದರಲ್ಲಿ ಆಗುವ ಲಾಭಗಳನ್ನು ತಿಳಿದುಕೊಂಡಿದ್ದರಿಂದ ಅನೇಕ ರೈತರು ಈ ಸಾವಯವ ಕೃಷಿ ಕಡೆ ಮನವೊಲಿಸ್ತಾ ಇದ್ದಾರೆ. ಆ ಸಾವಯವ ಕೃಷಿಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಎರೆಹುಳು ಗೊಬ್ಬರ ಒಂದು ಉತ್ತಮವಾದ ಒಂದು ಅಂಗ ಅಂತ ಹೇಳ್ಬೋದು. ಮತ್ತೊಂದೇನಪ್ಪ ನಾವು ಜೈವಿಕ ಎರೆಜಲ ಅಂತ ಹೇಳ್ತೇವೆ. ಎರೆಜಲಪ್ಪ ಅಂತಂದ್ರೆ ಎರೆಹುಳುಗಳ ಮೈಗಳನ್ನು ತೊಳೆದುಕೊಂಡು ಬಂದಂಥ ಜಲ ಹಾಗೂ ಏನಪ್ಪ ಅಂದರೆ ಗೊಬ್ಬರದಲ್ಲಿರುವಂಥ ಪೋಷಕಾಂಶಗಳು ದ್ರವದ ರೂಪದಲ್ಲಿ ತೆಗೆದಿರುವಂಥ ಜಲವನ್ನು ನಾವು ಎರೆಜಲ ಅಂತ ಕರಿತೇವೆ. ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತಂದ್ರೆ ಎರೆಹುಳುಗಳು ಮೈ ತೊಳೆದು ಬಂದಂಥ ಜಲವನ್ನು ಎರೆಜಲ ಅಂತ ಕರಿತಾ ಇದ್ದೇವೆ ನಾವು. ಇದನ್ನು ಉತ್ಪಾದನೆ ಮಾಡಬೇಕಾಗಿತ್ತಂದ್ರೆ ಮುಖ್ಯವಾಗಿ ಬೇಕಾದಂಥ ಸಾಧನಗಳು ಏನಪ್ಪ ಅಂತ ನಮ್ಗೆ ಬಂದಾಗ, ಒಂದನೇದು ನಮಗೆ ಒಂದು 200 ಲೀಟರ್ದಟ್ಟು ಒಂದು ಡ್ರಮ್ ಬೇಕು, ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತೆ. ಎರಡನೇದೇನಪ್ಪ ನಮ್ಗೆ ಬೇಕಾಗಿರೋದಪ್ಪ ನಮಗೆ ಎರೆಹುಳುಗಳು ಬೇಕು. ಮೂರನೇದಪ್ಪ ಅಂದ್ರೆ ಸಾವಯವ ಕೊಳೆತ ಗೊಬ್ಬರ ಬೇಕು. ಆಮೇಲೆ ನಾಲ್ಕನೇನಪ್ಪ ಅಂತಂದ್ರೆ ಒಂದು 15 ಲೀಟರ್ದಂಥ ಬಕೆಟ್ ಬೇಕು, ಖಾಲಿ ಬಕೆಟ್ ಬೇಕು. ಆಮೇಲೆ ಒಂದು ಸುಮಾರು 1 ಮೀಟರ್ದಷ್ಟು ಒಂದು ಅರ್ಧ ಇಂಚಿನ ಪೈಪ್ ಬೇಕು. ಆಮೇಲೆ ಉಸುಕು ಮತ್ತು ಜರಡಿ ಕಲ್ಲು ಬೇಕಾಗ್ತದೆ. ಇದನ್ನು ತುಂಬುವಂಥ ವಿಧಾನ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಸುಮಾರು ನಾವು ತೆಗೆದುಕೊಂಡಂಥ 200 ಲೀಟರ್ ಬಕೆಟ್ ನೀರಿನಲ್ಲಿ ನಾವು ಸುಮಾರು ತಳದಿಂದ 7.5 ಇಂಚ್ ಅಥವಾ 7.5 ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಏನಪ್ಪ ಒಂದು ಸಣ್ಣ ರಂಧ್ರ ತೆಗಿಬೇಕಾಗ್ತದೆ. ಅದೇ ಒಂದು ಎತ್ತರದಲ್ಲಿ ಏನಪ್ಪ ಅಂದ್ರೆ ತೆಗೆದುಕೊಂಡ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಒಂದು
ರಂಧ್ರವನ್ನು ತೆಗಿಬೇಕು. ಇದಾದ ನಂತರ ಏನು ಮಾಡ್ಬೇಕಂತ ತೆಗೆದುಕೊಂಡ ಒಂದು ಪ್ಲಾಸ್ಟಿಕ್ ಏನು ಬಕೆಟ್ ಇದೆಯಲ್ಲ 15 ಲೀಟರ್ ಬಕೆಟನ್ನು ಈ ಡ್ರಮ್ಮಿನಲ್ಲಿ 2 ಲೀಟರ್ ಡ್ರಮ್ನಲ್ಲಿ ನಾವು ಕೆಳಮುಖವಾಗಿ ಇಡಬೇಕಾಗತ್ತೆ ಬಕೆಟ್ನಲ್ಲಿ ಡ್ರಮ್ನಲ್ಲಿ. ಅದಾದ ನಂತರ ಸುಮಾರು ತೆಗೆದುಕೊಂಡಂಥ 1 ಮೀಟರ್ ಪೈಪ್ ಏನಿದೆಯಲ್ಲ ಸುಮಾರು ಪೈಪನ್ನು ನಾವು ಹೊರಗಿನಿಂದ ಈ ಬಕೆಟ್ನಲ್ಲಿ ಹೋಗುವಂತೆ ಸಂಪೂರ್ಣವಾಗಿ ಇರಿಸಬೇಕಾಗ್ತೇವೆ. ಅದಾದ ನಂತರ ಬಕೆಟ್ ಮುಳುಗುವವರೆಗೆ ಅಥವಾ ಸುಮಾರು 80-90% ಬಕೆಟ್ ಮುಳುಗುವವರೆಗೆ ಏನು ಹಾಕತ್ತೇವಪ್ಪ ಅಂದ್ರೆ ಜರಡಿ ಕಲ್ಲು ಮತ್ತು ಉಸುಕು ಹಾಕತ್ತೇಳ್ತೇವೆ. ಇದು ಉದ್ದೇಶ ಏನಪ್ಪ ಅಂತಂದ್ರೆ ಮೇಲೆ ಹಾಕಿದ ನೀರನ್ನು ಸಂಪೂರ್ಣವಾಗಿ ಸೋಸಿ ಹೊರಗೆ ಬರುವಂಥ ಒಂದು ವಿಧಾನದಿಂದ ಹಾಕುವಂಥ ವಿಧಾನ ಇದು. ಅದಾದ ನಂತರ ಉಸುಕು ಮತ್ತು ಜರಡಿ ಕಲ್ಲು ಹಾಕಿದ ನಂತರ ಈ ಕಲ್ಲುಗಳ ಮೇಲೆ ಏನಪ್ಪ ಹಾಕಿದಂಥ ಈ ವಸ್ತುಗಳ ಮೇಲೆ ಏನಪ್ಪ ಸುಮಾರು ಗೊಬ್ಬರ ಕೊಳೆತ ಸೆಗಣಿ ಗೊಬ್ಬರ ಹಾಕತ್ತೆ ಹೇಳ್ತೇವೆ. ಸೆಗಣಿ ಗೊಬ್ಬರ ಎಷ್ಟು ಇರಬೇಕಪ್ಪ ಅಂತಂದ್ರೆ ನಾವು ಈ ಸೆಲೆಕ್ಟ್ ಮಾಡಿದಂಥ ಏನು 2 ಲೀಟರ್ ಇದೆಯಲ್ಲ ಸುಮಾರು 100 kg ಅಷ್ಟು ನಮ್ಮ ಸೆಗಣಿ ಗೊಬ್ಬರ ಹಿಡಿತದೆ ಅಂತ ಹೇಳ್ತೇವೆ ನಾವು. ಈ ಪೂರ್ಣ ಏನಪ್ಪ ಅಂದರೆ ಈ ಡ್ರಮ್ ತುಂಬುವವರೆಗೆ ನಾವು ಕಸ ಕಡ್ಡಿ ಅಥವಾ ಏನಪ್ಪ ಪೂರ್ಣ ಕೊಳೆತ ಸೆಗಣಿ ಗೊಬ್ಬರ ಹಾಕಬೇಕು. ಅದಾದ ನಂತರ ಏನಪ್ಪ ಅಂತಂದ್ರೆ ಈಗ ಹುಳಕ್ಕೆ ಹಾಕಿದಂಥ ಸೆಗಣಿ ಗೊಬ್ಬರದಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನೀರು ಬಿಡಬೇಕು. ನೀರು ಹೆಂಗೆ ಬಿಡಬೇಕಪ್ಪ ಅಂತಂದ್ರೆ ಹಾಕಿದಂಥ ಸೆಗಣಿ ಸಂಪೂರ್ಣವಾಗಿ ತೊಯ್ದು ಏನಪ್ಪ ಅಂದ್ರೆ ಹೊರಗೆ ಹಾಕಿದಂಥ ನಾವೇನು ಔಟ್ಲೆಟನ್ನು ಕೊಟ್ಟಿರ್ತೇವಲ್ಲ ಆ ಹೊರರಂಧ್ರದ ಮೂಲಕ ನೀರು ಬರೋವರೆಗೆ ನೀರು ಹಾಕಬೇಕಾಗತ್ತೆ. ಒಂದು ಸಲ ನೀರು ಬರೋವರೆಗೆ ಆಯ್ತು ನೀರು ಬರ್ಲಾಕ ಚಲೋ ಮಾಡ್ತಪ್ಪ ಅಂತಂದ್ರೆ ಅದು ನಾವು ನೀರು ಬಂದ್ ಮಾಡಬೇಕು. ನೀರು ಬಂದ್ ಮಾಡಿಂದ ಸುಮಾರು 2-3 ದಿನ ಅದು ಹಾಗೆ ಬಿಡಬೇಕು, ಏನು ಹಾಕ್ಲರ್ರಿ. ಇದು ಯಾಕಪ್ಪ ಅಂತಂದ್ರೆ ನಾವು ಹಾಗೆಂತ ಸೆಗಣಿ ಗೊಬ್ಬರದಲ್ಲಿ ಸಾಕಷ್ಟು ಉಷ್ಣಾಂಶ ಇರುತ್ತೆ. ಅದಕ್ಕಾಗಿ ಉಷ್ಣಾಂಶ ಹೋಗ್ಲಾಕೇನಪ್ಪ ಅಂದ್ರೆ ಸುಮಾರು 2-3 ದಿನ ನಾವು ನೀರು ಹಾಕಿ ಬಿಡಬೇಕಾಗ್ತದೆ. ಇದಾದ ನಂತರ ಏನು ಮಾಡೋಕಪ್ಪ ಅಂದ್ರೆ ನಾವು ಈ ಹಾಕಿ ಡ್ರಮ್ಮಿಗೆ ಹುಳ ಬಿಡಬೇಕಾಗ್ತದೆ, ಎರೆಹುಳುಗಳನ್ನು. ಎರೆಹುಳ ಎಷ್ಟು ಬಿಡಬೇಕಪ್ಪ ಅಂತಂದ್ರೆ ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೇವಪ್ಪ ಅಂದ್ರೆ ಪ್ರತಿ 100 kg ಸೆಗಣಿ ಗೊಬ್ಬರಕ್ಕೆ 5 kg ಹುಳ ಬಿಡಬೇಕಂತ ಹೇಳ್ತೀವಿ. ನಾವೀಗ ಸೆಲೆಕ್ಟ್ ಮಾಡಿದಂಥ ಏನಪ್ಪ ಇದು ಇದೆಯಲ್ಲ ಸುಮಾರು 100 kg ಅಂತ ಕೆಪಾಸಿಟಿ ಇರೋದ್ರಿಂದ ಇದಕ್ಕೆ ನಾವು 5-6 kg ಹುಳ ಬಿಡೋದು ಹೇಳ್ತೇವೆ. ಬಿಟ್ಟಿಂದ 1 ಎಣ್ಣ ಮತ್ತೆ ಬಿಡಬೇಕು. ಯಾಕಪ್ಪ ಅಂದ್ರೆ ಹುಳುಗಳು ಸಂಪೂರ್ಣವಾಗಿ ಯೂನಿಟ್ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ಲತ್ತದ. ಅದಾದ ನಂತರ ಏನಪ್ಪ ಅಂತಂದ್ರೆ ನಾವು ಪ್ರತಿದಿನ 1-2-3 ಹುಳ ಬಿಟ್ಟು 2-3 ದಿನ ನಂತರ ಅದ್ರ ಮ್ಯಾಗ ಏನು ಮಾಡ್ಕೊಂಡು ನಾವು ನೆರಳವಾಗಿ ಏನಪ್ಪ ಅಂದ್ರೆ ಮ್ಯಾಗ ಏನಾದರೂ ಹೊದಿಕೆ ಹೊಚ್ಚಬೇಕಾಗ್ತದೆ. ಹೊದಿಕೆ ಹೊಚ್ಚಿಂದ ಅದಾದ ನಂತರ ಸುಮಾರು ಪ್ರತಿ 2-3 ದಿನ ನಂತರ ಪ್ರತಿದಿನ ಒಂದು 4-5 ಲೀಟರ್ ನೀರಿನೊಂದಿಗೆ ನಾವು ಹೇಳ್ತೀವಪ್ಪ ಸುಮಾರು 100-150 ಗ್ರಾಮ ಸೆಗಣಿ ಗೊಬ್ಬರ ಮಿಕ್ಸ್ ಮಾಡೋಕೆ ನೀರು ಜೋಡಿ. ಪ್ರತಿ ದಿನವೂ ನಾವು 4-5 ಲೀಟ್ರ್ ಹಾಕೋತ ಹೋದೇವಪ್ಪ ಅಂತಂದ್ರೆ 3-4 ಲೀಟ್ರ್ ಬರ್ತದೆ. ಈ ಜಲವನ್ನು ಸುಮಾರು ಎಲ್ಲಿವರೆಗೆ ಬರ್ತಪ್ಪ ಅಂದ್ರೆ ಒಂದು ಸಲ ಎರೆಜಲ ಬರ್ಲಾಕ ಚಲೋ ಮಾಡ್ತಪ್ಪ ಅಂದ್ರೆ 35-45 ದಿನ ತಗ ಬರ್ತದೆ. 35-40 ದಿನ ತಗ ಬಂದಾದ ನಮಗೆ ಆಯ್ತಪ್ಪ. ಮುಂದೆ ಏನಾಗ್ತದಪ್ಪ ಅಂದ್ರೆ ಯಾವಾಗ ಸ್ಟಾಪ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಹೊರ ಬರುವಂಥ ಜಲ ಬರ್ಬರ್ತಾ ಏನಪ್ಪ ಅಂದ್ರೆ ಬೆಳಗಾಲಕ್ಕೆ ಚಲೋ ಮಾಡ್ತದೆ ಜಲ. ಆ ಜಲ ಬೆಳಗಾಲಕ್ಕೆ ಚಲೋ ಮಾಡ್ತಪ್ಪ ಅಂತಂದ್ರೆ ಆವಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ ನೀರು ಹಾಕೋದು ಬಂದ್ ಮಾಡಿಕೊಂಡು ಮತ್ತೆ ಹೊಸ ನಾವು ಯೂನಿಟ್ ತಯಾರು ಮಾಡ್ಕೊಂಡು ವಾಪಸ್ ಆ ಹುಳುಗಳನ್ನೇ ಬಂದಂಥ ಹುಳುಗಳನ್ನ ನೇರವಾಗಿ ಮತ್ತು ನಾವು ವಾಪಸ್ ಅದೇ ಯೂನಿಟಿಗೆ ನಾವು ಬಿಟ್ಟು ಮತ್ತೆ ಸೆಕೆಂಡ್ ಸ್ಟೇಜ್ ನಾವು ಚಲೋ ಮಾಡ್ಕೋಬಹುದು. ಇಂದು ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರ ಎಷ್ಟು ಪ್ರಾಮುಖ್ಯತೆ ಪಡೆದಿದೆಯೋ ಅಷ್ಟೇ ಜನಪ್ರಿಯತೆಯನ್ನ ಇತ್ತೀಚಿನ ದಿನಗಳಲ್ಲಿ ಎರೆಜಲ ಪಡಿತಾ ಇದೆ. 100 kg ಅಳತೆಯ ಒಂದು ಡ್ರಮ್ನಿಂದ ಪ್ರತಿದಿನ 3-4 ಲೀಟರ್ನಂತೆ 35-40 ದಿನಗಳಲ್ಲಿ 120-130 ಲೀಟರ್ ಎರೆಜಲವನ್ನ ಉತ್ಪಾದನೆ ಮಾಡಬಹುದಾಗಿದೆ. ಎರೆಜಲ ಅಥವಾ ವರ್ಮಿ ವಾಶ್ ಒಂದು ಉತ್ಕೃಷ್ಟ ದ್ರವರೂಪದ ಸಾವಯವ ಗೊಬ್ಬರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದು ಪೋಷಕಾಂಶಗಳ ಆಗರ ಅಂತಾನೆ ಹೇಳಬಹುದು. ಎಲ್ಲಾ ಬೆಳೆಗಳಿಗೂ ಸೂಕ್ತವಾಗಿದ್ದು ಹಣ್ಣು ಮತ್ತು ತರಕಾರಿ ಕೃಷಿಯಲ್ಲಿ ರೈತರು ಇದನ್ನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಈ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ. ಎರೆಹುಳುವಿನ ಮೈಯನ್ನ ತೊಳೆದುಕೊಂಡು ಬರೋ ಈ ಎರೆಜಲ ಬೆಳೆಗಳಿಗೆ ಟಾನಿಕ್ ಇದ್ದಂತೆ. ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧವಾಗಿರುವ ಎರೆಜಲ ಬೆಳೆಗೆ ಬೇಕಾಗುವ ಬಹುತೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇದನ್ನ ಬಯೋಟಾನಿಕ್ ಅಂತಾನೂ ಕರೆಯೋದುಂಟು. ಎಲ್ಲಾ ವರ್ಗದ ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಇದನ್ನ ಸುಲಭವಾಗಿ ತಯಾರಿಸಬಹುದು. ನಾನಾ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡ ಉತ್ಕೃಷ್ಟ ಸಾವಯವ ಎರೆಜಲ ಇಂದು ಹೆಚ್ಚು ಜನಪ್ರಿಯವಾಗ್ತಿದೆ. ಈ ಎರೆಜಲವನ್ನ ನೇರವಾಗಿ ಭೂಮಿಗೆ ಅಥವಾ ಹನಿ ನೀರಾವರಿ ಅಥವಾ ಸಿಂಪರಣೆಯ ಮೂಲಕ ಬೆಳೆಗೆ ಪೂರೈಸಬಹುದು. ಶಿಫಾರಸಿನಂತೆ ಎಕರೆಗೆ 10-15 ಲೀಟರ್ ಬಳಕೆ ಮಾಡಬಹುದಾಗಿದ್ದು ಪರಿಸರಕ್ಕೆ ಇದರಿಂದ ಯಾವುದೇ ರೀತಿಯ ಹಾನಿ ಇಲ್ಲ.
ತರಕಾರಿ, ಹಣ್ಣು ಇತ್ಯಾದಿ ಬೆಳೆಗಳಲ್ಲಿ ಬಳಕೆ ಮಾಡಬಹುದಾಗಿದ್ದು ಇದರಿಂದ ಬೆಳೆ ಇಳುವರಿ ಹೆಚ್ಚಾಗೋದಲ್ಲದೆ ಗುಣಮಟ್ಟ ಕೂಡ ಉತ್ತಮವಾಗಿರುತ್ತೆ ಅಂತಾರೆ ತಜ್ಞರು. ಈ ಎರೆಜಲ ಹೆಂಗೆ ಉಪಯೋಗ ಮಾಡ್ಕೋಬೇಕಪ್ಪ ಅಂದ್ರೆ ಬೆಳೆಗಳಲ್ಲಪ್ಪ ಅಂತಂದ್ರೆ ನಾವೇನು ಹೇಳ್ತೀವಪ್ಪ ಅಂದ್ರೆ ಡ್ರಿಪ್ ಮುಖಾಂತರ ಉಪಯೋಗ ಮಾಡ್ಕೋತ ರೈತರಿಗೆ ಏನು ಹೇಳ್ತೇವೆ ಪ್ರತಿ ಎಕರೆಗೆ 10 ಲೀಟ್ರ್ ಎರೆಜಲ ಉಪಯೋಗ ಮಾಡ್ಕೋತ ಹೇಳ್ತೇವೆ. ಆಮೇಲೆ ಏನಾದ್ರು ಪೋಲಿಯೋ ಸ್ಪ್ರೇ ಉಪಯೋಗ ಮಾಡ್ಕೋಬೇಕಿತ್ತಪ್ಪ ಅಂದ್ರೆ ಪ್ರತಿ ಲೀಟ್ರಿಗೆ ಏನಪ್ಪ ಅಂತ 1 ಲೀಟ್ರ್ ಎರೆಜಲ 9 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಯಾವುದೇ ಬೆಳೆ ಹೂ ಆಡೋ ಟೈಮ್ದಾಗ ಅಥವಾ ಕಾಯಿ ಕಟ್ಟೋ ಟೈಮ್ದಾಗ ಅಥವಾ ಬೆಳೆಯ ಹುಟ್ಟಿನಿಂದ ಮುಂದೆ ಕೊಯ್ಲಿವರೆಗೆ ಯಾವುದೇ ಸ್ಟೇಜಲ್ಲಿ ಪ್ರತಿ 10 ದಿನಕ್ಕೆ ಒಂದು ಸಲ ಸಿಂಪಡಣೆ ಮಾಡ್ಕೊತ ಹೋಗಿದ್ದೇ ಆಗಿತ್ತಪ್ಪ ಅಂದ್ರೆ ಕೀಟನಾಶಕಗಳಿಲ್ಲದೆ ಬೆಳೆಗಳನ್ನು ಕೀಟ ಮತ್ತು ರೋಗನಾಶಕಗಳಿಲ್ಲದೆ ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಇದು ಸಾವಯವ ವಸ್ತು ಆಗಿರೋದ್ರಿಂದ ಇದರಲ್ಲಿ ಏನಿರ್ತಾವೆ ಪೋಷಕಾಂಶಗಳಪ್ಪ ಅಂತಂದ್ರೆ ಸುಮಾರು ಏನಪ್ಪ ಸಾರ್ವಜನಿಕ ಏನಿರ್ತಪ್ಪ ಸುಮಾರು 0.17% ಸಾರ್ವಜನಿಕ ಇರ್ತದೆ, 0.10% 1.18% ಫಾಸ್ಫರಸ್ ಇರುತ್ತೆ. ಆಮೇಲೆ ಪೊಟ್ಯಾಷಿಯಮ್ ಎಷ್ಟು ಇರ್ತಪ್ಪ ಅಂದ್ರೆ 1.19%ನಿಂದ 1.45%. ಈ ಎರೆಜಲದಲ್ಲಿ ಕೇವಲ ಪೋಷಕಾಂಶಗಳಿಲ್ಲದ್ರೆ ಅನೇಕ ಲಘು ಪೋಷಕಾಂಶಗಳು ಸಹ ಇರ್ತವೆ. ಮ್ಯಾಗ್ನೇಷಿಯಮ್ ಇರುತ್ತೆ ಸುಮಾರು 10%ನಿಂದ 13%. ಆಮೇಲೆ ಐರನ್ ಪರ್ಸೆಂಟ್ ಏನಪ್ಪ 6.7%ನಿಂದ 7.65 ppm ಎತ್ತಿರ್ತದೆ. ಆಮೇಲೆ ಜಿಂಕ್ ಎತ್ತಿರ್ತದೆ. ಅದು ಅಲ್ಲೇನಪ್ಪ ಅಂದ್ರೆ ನಮಗೆ ಟಾನಿಕ್ಗಳನ್ನ ಹೇಳ್ತೀವಿ ಬಯೋಜಲ, ಜಿಬ್ರಿಲಿನ, ಸೈಟೋಕೈನಿನ, ಅದು ಅಲ್ಲೇನಪ್ಪ ಹುಮಿಕ್ ಆಸಿಡ್. ಇದು ಸಹ ಏನಪ್ಪ ಅಂದರೆ ಬೆಳೆಗಳಲ್ಲಿ ನಿರೋಧಕ ಶಕ್ತಿ ಕೊಡುವಂಥ ಒಂದು ಆಯುಧ. ಇದು ಸಹ ಸುಮಾರು 190 ಮಿಲಿಗ್ರಾಮ್ ಪ್ರತಿ ಲೀಟ್ರಿಗೆ ಏನಪ್ಪ ಹುಮಿಕ್ ಆಸಿಡ್ ಇರ್ತದೆ. ಇದು ಪ್ರತಿ ಏನಪ್ಪ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನಿಗದಿಪಡಿಸಿದಂತೆ ನಾವು ಸಂಶೋಧನಾ ಕೇಂದ್ರದಿಂದ ಪ್ರತಿ ಲೀಟ್ರಿಗೆ ಸುಮಾರು 80 ರೂಪಾಯಿ ಪ್ರತಿ ಲೀಟ್ರಿಗೆ ಮಾಡ್ತೀವಿ. ಪ್ರತಿ ರೈತರು ಏನಪ್ಪ ಅಂದರೆ ನಮಗೇನಪ್ಪ ಅನೇಕ ರೈತರು ಏನು ಮಾಡ್ತಾರಪ್ಪ, ಬಿಜಾಪುರ ರೈತರಾಗಲಿ ಅಥವಾ ಅನೇಕ ರೈತರು ಏನು ಮಾಡ್ತಾರೆ, ಕಾಯಿಪಲ್ಲೆ ಸಹ ಕಾಯಿಪಲ್ಲೆ ಏನಪ್ಪ ಅಂದ್ರೆ ಅಗಿ ಹೆಚ್ಚ ಮುಂದೆ ಸುಮಾರು 1 ಲೀಟ್ರ್ ಎರೆಜಲ 9 ಲೀಟ್ರ್ ನೀರು ತೊಗೊಂಡು ಅಗಿ ಹಚ್ಚೋಕ್ಕಿಂತ ಮೊದಲು ಒಂದು 10-15 ನಿಮಿಷ ಅಗಿಗಳನ್ನು ನೆನೆಸ್ತಾರೆ. ಎರೆಜಲದಲ್ಲಿ ನೆನೆಸಿ ಏನಪ್ಪ ಅಂದ್ರೆ ಅಗಿ ಹಚ್ತಾರೆ. ಅದು ಅಲ್ಪ ದ್ರಾಕ್ಷಿಯಲ್ಲಿ ಸಹ ರೈತರು ಏನು ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ ಪ್ರೂನಿಂಗ್ ಮತ್ತು ಏಪ್ರಿಲ್ ಪ್ರೂನಿಂಗ್ ಆದ ನಂತರ ಪ್ರತಿ ಅಟ್ಲೀಸ್ಟ್ ಒಂದು ಸಲ ಆದರೂ ಒಂದು ಎಕರೆಗೆ 10 ಲೀಟ್ರದಷ್ಟು ಎರೆಜಲ ಡ್ರಿಪ್ ಮುಖಾಂತರ ಕೊಡ್ತಾರೆ. ಆಮೇಲೆ ಕಾಯಿಪಲ್ಲೆ ಬೆಳೆಗಳಾಗಿದ್ದರೂ ಸರ್ ಏನಪ್ಪ ಅನೇಕ ರೈತರು ಮಾಡ್ತಾರೆ. ಈಗೇನಪ್ಪ ನಮ್ಮ ಕಲ್ಲಂಗಡಿ ಅಗಿ ಬೀಜ ಸರ್ ಏನು ಮಾಡ್ತಾರೆ, ಎರೆಜಲದಲ್ಲಿ ನೆನೆಸಿ ಅಗಿ ಮಾಡ್ತಾರೆ. ಅಗಿ ಮಾಡಿಕೊಂಡು ಭೂಮಿಗೆ ಹಾಕ್ತಾರೆ. ಅದು ಅಲ್ದೇನಪ್ಪ ಅಂತಂದ್ರೆ ಕಾಯಿಪಲ್ಲೆ ಬೆಳೆಗಳಾಗಿದ್ದವಪ್ಪ ಅಂದ್ರೆ ಏನಪ್ಪ ಟೊಮೆಟೊ ಆಗಿರ್ಬೋದು ಅಥವಾ ಮೆಣಸಿನ ಗಿಡ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನಪ್ಪ ಅಂದ್ರೆ ಹೂವು ಕಾಯಿ ಹಿಡಿಯುವಾಗ ಪ್ರತಿ ಲೀಟ್ರ್ ನೀರಿಗೆ ಏನಪ್ಪ ಅಂತಂದ್ರೆ ಅಥವಾ ಪ್ರತಿ 10 ಲೀಟ್ರ್ ನೀರಿಗೆ 1 ಲೀಟ್ರ್ ಎರೆಜಲ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡ್ಕೋತ ಹೋಗಿದ್ರಪ್ಪ ಅಂತಂದ್ರೆ ನಿಂಬೆ ಗಿಡ ಆಗಿರ್ಬೋದು ಅಥವಾ ಮೆಣಸಿನ ಗಿಡ ಇರ್ಬೋದು ಅಥವಾ ಟೊಮೆಟೊ ಆಗಿರ್ಬೋದು, ಇವುಗಳ ಗಾತ್ರ ಯೂನಿಫಾರ್ಮ್ ಆಗಿ ಬರ್ತಾವೆ. ಅದು ಅಲ್ಲ ಹೂವು ಕಾಯಿ ಇತ್ತಪ್ಪ ಅಂದ್ರೆ ಹೂವು ಉದ್ರದ್ದು ಕಡಿಮೆ ಆಗುತ್ತೆ. ಆಮೇಲೆ ಕಾಯಿಗಳ ಗಾತ್ರ ಹೆಚ್ಚಾಕ್ಕದ, ಕಾಯಿಗಳ ಸಂಖ್ಯೆ ಹೆಚ್ಚಾಕ್ಕದ. ಒಂದೇ ಥರನಾಗಿ ಬರೋದ್ರಿಂದ ಮಾರ್ಕೆಟ್ದಲ್ಲಿ ಸಹ ತನ್ನದೇ ಆದ ಒಂದು ದರ ಇದಕ್ಕೆ ಸಿಗ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತರೇನಪ್ಪ ಅಂದರೆ ಎರೆಹುಳು ಗೊಬ್ಬರ ಜೊತೆನೇ ಎರೆಜಲವನ್ನು ತೆಗೆದುಕೊಂಡು ಹೊಲಗಳಲ್ಲಿ ಕೆಲವು ರೈತರು ಉಪಯೋಗ ಮಾಡ್ಕೋತಿದ್ದಾರೆ. ಕೆಲವು ರೈತರಿಗೆ ಇನ್ನೂ ಮಾಹಿತಿ ಇಲ್ಲ. ಇದರಿಂದ ಮಾಹಿತಿ ತೊಗೊಂಡು ಏನಪ್ಪ ಹೆಚ್ಚಿನ ರೈತರು ಅಳವಡಿಕೆ ಮಾಡಿಕೊಂಡು ನೇರವಾಗಿ ರಾಸಾಯನಿಕ ಪ್ರಚೋದಕಗಳನ್ನು ಉಪಯೋಗ ಮಾಡದೆ ಇಂಥ ಸಾವಯವ ಪ್ರಚೋದಕಗಳನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಇಳುವರಿ ತೆಗೆದುಕೊಳ್ಬೋದು. ಒಟ್ಟಾರೆ ಎರೆಜಲ ಉತ್ತಮ ಸಾವಯವ ಗೊಬ್ಬರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬೆಳೆಗಳಿಗೆ ಬಲ ತುಂಬುವ ಈ ಎರೆಜಲವನ್ನ ರೈತರು ಕಡಿಮೆ ಖರ್ಚಿನಲ್ಲಿ ತಯಾರಿಸಿಕೊಳ್ಳಬಹುದಾಗಿದ್ದು ಇದರ ಉತ್ಪಾದನೆ ಮತ್ತು ಮಾರಾಟವನ್ನ ಒಂದು ಉದ್ಯಮವನ್ನಾಗಿಯೂ ಮಾಡಿಕೊಳ್ಳಬಹುದಾಗಿದೆ. ಎರೆಜಲ ರೈತರ ಪಾಲಿಗೆ ಹೊರಜಲವಾಗಿದೆ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತಿದೆ. ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತಿದೆ. ರೈತರ ಬೆಳೆಗಳ ಉತ್ಪನ್ನಗಳ ಆದಾಯ ಮತ್ತು ಇಳುವರಿಯನ್ನು ಕೂಡ ಹೆಚ್ಚಳಕ್ಕೆ ಇದು ಕಾರಣವಾಗುತ್ತಿದೆ. ರೈತರು 5 kgಯಿಂದ ಹಿಡಿದು 500 kgವರೆಗೆ ಎರೆಜಲವನ್ನು ತಮ್ಮ ಸ್ವಂತ ಜಮೀನಿನಲ್ಲಿಯೇ ಉತ್ಪಾದಿಸಬಹುದಾಗಿದೆ. ರೈತರ ಬಾಳಿಗೆ ಪೂರಕವಾಗಿರುವ ಈ ಜಲವನ್ನು ಬಳಸಿದರೆ ರೈತರು ಹೆಚ್ಚಿನ ಆದಾಯ ಮತ್ತು ಇಳುವರಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ವಿಶೇಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ರೈತ ಬಾಂಧವರೇ,
ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.